ಹಾಯ್ ಎವ್ರಿವನ್, ವೆಲ್ಕಮ್ ಟು ಸರೋಸ್ ವೆಲ್ತ್ ವರ್ಡ್. ನೀವು ನೋಡ್ತಿರ್ಬೋದು ಮಾರ್ಕೆಟ್ ಕ್ಲೋಸಿಂಗ್ ನಿಫ್ಟಿ ಈಸ್ 24,219. ನೀವು ಇಲ್ಲಿ ನೋಡ್ಬೋದು. ಐ ವಿಲ್ ಶೋ ಯು. ದಿಸ್ ಈಸ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಕ್ಲೋಸ್ ಟುಡೇ. ಆಲ್ಮೋಸ್ಟ್ ಮಾರ್ಕೆಟ್ ಇವತ್ತು ವೀಕ್ ಸೆಂಟಿಮೆಂಟ್ ಅಲ್ಲಿ ಕ್ಲೋಸ್ ಆಯ್ತು. ಮಾರ್ನಿಂಗ್ ಗೇನ್ ಸಸ್ಟೈನ್ ಆಗದೆ ಮಾರ್ಕೆಟ್ ಆಫ್ಟರ್ನೂನ್ ಸೆಷನ್ ಅಲ್ಲಿ ವೀಕ್ ಆಯ್ತು. ಯಾಕೆ ಮಾರ್ಕೆಟ್ ಡೌನ್ ಆಯ್ತು ಅನ್ನೋದ್ರ ಬಗ್ಗೆ ನೋಡೋಣ ನಾವಿವತ್ತು. ಇರಾನ್ ಮೇಲೆ ಯುಎಸ್ ಸ್ಯಾಂಕ್ಷನ್ಸ್ ಬಗ್ಗೆ ಅನ್ಸರ್ಟನಿಟಿ ಮತ್ತು ಎಲಿವೇಟೆಡ್ ಕ್ರೂಡ್ ಆಯಿಲ್ ಪ್ರೈಸ್ ಸೆಂಟಿಮೆಂಟ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ತಿತ್ತು. ಸೊ ಕ್ರೂಡ್ ಅರೌಂಡ್ $93 ರೇಂಜ್ ಅಲ್ಲಿತ್ತು. ಸೊ ಹಾಗಾಗಿ ಮಾರ್ಕೆಟ್ ಇವತ್ತು ವೀಕ್ ಆಯ್ತು ಅಂತ ಹೇಳ್ಬೋದು. ಅಂಡ್ ಸೆಕ್ಟರ್ ವೈಸ್ ನೋಡೋದಾದ್ರೆ ಫಿನಾನ್ಷಿಯಲ್ ಅಂಡ್ ಬ್ಯಾಂಕಿಂಗ್ ಸ್ಟಾಕ್ ಅಲ್ಲಿ ಪ್ರೆಷರ್ ಇದ್ವು. ಮೀನ್ ವೈಲ್ ಐಟಿ ಮತ್ತೆ ಮೆಟಲ್ ಕಂಪ್ಯಾರಿಟಿವ್ಲಿ ಸ್ಟ್ರಾಂಗ್ ಪರ್ಫಾರ್ಮ್ ಮಾಡಿದ್ವು. ಅಂಡ್ 16 ಸೆಕ್ಟರ್ ಇಂಡೈಸಸ್ ಅಲ್ಲಿ 11 ಲೋವರ್ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಮಾರ್ಕೆಟ್ ವೀಕ್ ಆಯ್ತು. ದೀಸ್ ಆರ್ ದ ಟೂ ಮೇನ್ ರೀಸನ್ಸ್ ಮಾರ್ಕೆಟ್ ಕಮ್ ಅಂಡರ್ ಸೆಲ್ಲಿಂಗ್ ಅಂತ ಹೇಳ್ಬೋದು. ಎಫ್ಐ ಅಂಡ್ ಡಿಐ ಆಕ್ಟಿವಿಟಿ ನೋಡೋದಾದ್ರೆ ಇವತ್ತು ಕ್ಯಾಶ್ ಮಾರ್ಕೆಟ್ ಡಾಟಾ ಎಫ್ಐಐ 1,181.66 crore and DII 2,493.41 crore net buying ಇದೆ. So this is all about the reasons for market weak sentiment, and we'll come to the next part, and it is very important part and my favorite part, that is OI data. According to the OI data, market ಅಲ್ಲಿ ನಮಗೆಲ್ಲಲ್ಲಿ ಟ್ರೇಡ್ ಸಿಕ್ತು, ಮಾರ್ಕೆಟ್ ಯಾವ್ಯಾವ ರೀತಿ ಮೂವ್ ಆಯ್ತು ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಾಟಾ ನೋಡ್ಬಿಟ್ಟು ಐ ವಿಲ್ ಶೋ ಯು. ದಿಸ್ ಇಸ್ ದ ಡಾಟಾ ಆಕ್ಚುಲಿ. ದಿಸ್ ಇಸ್ ದ ಆಪ್ಷನ್ ಚೈನ್ ಡಾಟಾ. ಐ ಹ್ಯಾವ್ ಟೇಕನ್ ಅ ಲೈವ್ ಸ್ಕ್ರೀನ್ ಶಾಟ್. ನೀವು ನೋಡ್ಬೋದು ಇಲ್ಲಿ ಟೈಮಿಂಗ್ 9:39 ನಾನು ಸ್ಕ್ರೀನ್ ಶಾಟ್ ನ ತಗೊಂಡಿದ್ದೀನಿ. ಸೊ ಇಲ್ಲಿ 9:39 ಮಾರ್ಕೆಟ್ ಎಕ್ಸಾಕ್ಟ್ಲಿ ನಿಯರ್ 24,300 ಇತ್ತು. ಸೊ 24,300 ಅಲ್ಲಿ ನೋಡೋದಾದ್ರೆ ರೆಸಿಸ್ಟೆನ್ಸ್ ಅಂದ್ರೆ ಕಾಲ್ ಸೈಡ್ ಅಲ್ಲಿ ಏನಿತ್ತು, ವಾಲ್ಯೂಮ್ 10,15,000 ಇತ್ತು. 4,52,000 ಇಸ್ OI ಅಂಡ್ COI ಬಂದ್ಬಿಟ್ಟು 2,45,200 ಇತ್ತು. ಕಂಪ್ಯಾರಿಟಿವ್ಲಿ ದಿಸ್ ಸಪೋರ್ಟ್ ಸೈಡ್ ನೋಡಿದ್ರೆ ರೆಸಿಸ್ಟೆನ್ಸ್ ವಾಸ್ ಸೋ ಸ್ಟ್ರಾಂಗ್. ಹಾಗಾಗಿ ನನಗಿಲ್ಲಿ ಕನ್ಫರ್ಮ್ ಆಗುತ್ತೆ ದೇರ್ ಈಸ್ ಅ ಚಾನ್ಸ್ ಮಾರ್ಕೆಟ್ ವಿಲ್ ಕಮ್ ಡೌನ್ ಇಫ್ ಮಾರ್ಕೆಟ್ ರೀಚಸ್ ಟು 24,300 ಅಂತ. ಸೊ ಐ ಹ್ಯಾವ್ ಗಿವನ್ ಅ ಕಾಲ್ ಇನ್ ಮೈ ಟೆಲಿಗ್ರಾಮ್ ಚಾನಲ್. ಅಕಾರ್ಡಿಂಗ್ ಟು ದ ಡಾಟಾ ಮಾರ್ಕೆಟ್ ಸ್ವಲ್ಪ ಸಸ್ಟೈನ್ ಆಯ್ತು ಟೈಮ್ ಸ್ಪೆಂಡ್ ಮಾಡಿ. ನೀವಿಲ್ಲಿ ನೋಡ್ಬೋದು. ಐ ವಿಲ್ ಶೋ ಯು. ನಾನಿಲ್ಲಿ ಕಾಲ್ ನ ಕೊಟ್ಟೆ 9:40 ಎಕ್ಸಾಕ್ಟ್ ದ ಸೇಮ್ ಟೈಮ್. 9:49 ನಿಮ್ಗೆ ಸ್ಕ್ರೀನ್ ಶಾಟ್ ಇದೆ. 9:40 ದಿಸ್ ಇಸ್ ಅ ಟ್ರೇಡ್ ಐ ಹ್ಯಾವ್ ಗಿವನ್ ಆನ್ ಲೈವ್ ಇನ್ ಮೈ ಟೆಲಿಗ್ರಾಮ್ ಚಾನಲ್. ಇಲ್ಲಿ ನೋಡಿದ್ರೆ 300 ಮಾರ್ಕೆಟ್ ಈಸ್ ಆಲ್ಮೋಸ್ಟ್ ನಿಯರ್ 300 ಬಂದ್ರೆ ದೇರ್ ಈಸ್ ಅ ಚಾನ್ಸ್ ದಟ್ ಮಾರ್ಕೆಟ್ ವಿಲ್ ಕಮ್ ಡೌನ್ ಅಂತ. ಆಲ್ಮೋಸ್ಟ್ 5 to 10 minutes ಮಾರ್ಕೆಟ್ ಟೈಮ್ ಸ್ಪೆಂಡ್ ಮಾಡ್ತು ಅಂಡ್ ಇಟ್ ಕಮ್ ಡೌನ್ ಅಗೇನ್ ಡ್ರಾಸ್ಟಿಕಲಿ. ಯಾಕೆ ಅಂತ ಹೇಳೋದಾದ್ರೆ ಡಾಟಾ ವಾಸ್ ಶಿಫ್ಟಿಂಗ್ ಡ್ರಾಸ್ಟಿಕಲಿ. ಸೊ ನಾನು ಡಾಟಾ ಶಿಫ್ಟ್ ಆಗಿರೋ ಚಾರ್ಟ್ ನ ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಮಾರ್ಕೆಟ್ ಇಲ್ಲಿಗೆ ಬಂದಾಗ ಎಷ್ಟಾಗಿತ್ತು, 11:10 ಆಗಿತ್ತು. ಸೊ this is the second live screenshot around 9:40 ಅಲ್ಲಿ. ಸೊ ಮಾರ್ಕೆಟ್ ಆಲ್ಮೋಸ್ಟ್ ವೀಕ್ ಸೆಂಟಿಮೆಂಟ್ ಆಗ್ತಾ ಹೋಯ್ತು ಮಾರ್ನಿಂಗ್ ಫ್ಲಾಟ್ ಓಪನ್ ಆಗಿ. ಸೊ ಯಾಕೆ ಅಂತ ಅಂದ್ರೆ ನೀವು ನೋಡ್ಬೋದು ಇಲ್ಲಿ 300ಗೆ ನಾವು ಅವಾಗ್ಲೇ ನೋಡಿದ್ವಿ. ಇಲ್ಲಿ 4 lakh ಇತ್ತು, ಇಲ್ಲಿ 11 lakh ಇತ್ತು, ಇಲ್ಲಿ 2 lakh ಇತ್ತು. ಸೊ ಡ್ರಾಸ್ಟಿಕಲಿ ಡಾಟಾ ವಾಸ್ ಇನ್ಕ್ರೀಸಿಂಗ್ ಅಟ್ 300 ಅಲ್ಲಿ 24,300 ಅಲ್ಲಿ. ಸೊ ಸಪೋರ್ಟ್ ದವರು ರೆಸಿಸ್ಟೆನ್ಸ್ ಅವರು ತುಂಬಾನೇ ಸ್ಟ್ರಾಂಗ್ ಇದ್ರು. ಸೊ 300 ನ ಬ್ರೇಕ್ ಆಗಿ ಮಾರ್ಕೆಟ್ ಮೇಲ್ ಹೋಗೋ ಚಾನ್ಸ್ ಇರಲಿಲ್ಲ ಬಿಕಾಸ್ ರೆಸಿಸ್ಟೆನ್ಸ್ ವಾಸ್ ಸೋ ಸ್ಟ್ರಾಂಗ್. ಹಾಗಾಗಿ ಅದು ಒಂದು ಪಾಯಿಂಟ್. ಆಮೇಲೆ ಯಾಕೆ ಮಾರ್ಕೆಟ್ ಡ್ರಾಸ್ಟಿಕಲಿ ಕೆಳಗ್ ಬಂತು ಅನ್ನೋದಾದ್ರೆ, ಸೊ 300 ಅಲ್ಲಿ ನೀವು ನೋಡ್ಬೋದು ಅವಾಗ್ಲೇ 300 ಅಲ್ಲಿ ಆಲ್ಮೋಸ್ಟ್ ಇವರು ಸ್ಟ್ರಾಂಗ್ ಇದ್ರು. ಸೊ ಇವರು ವೀಕ್ನೆಸ್ ನ ಕ್ರಿಯೇಟ್ ಮಾಡಿ ಡಾಟಾ ವಾಸ್ ಶಿಫ್ಟಿಂಗ್ ಟು 24,200. ಅಗೇನ್ ದ ವೀಕ್ನೆಸ್ ವಾಸ್ ಶಿಫ್ಟಿಂಗ್ ಟು 24,000 ಗೆ ಶಿಫ್ಟ್ ಆಯ್ತು. ಸೊ ಡಾಟಾ ವೀಕ್ನೆಸ್ ನ ಬಿಟ್ಕೊಟ್ರು. ಸೊ ಈ ವೀಕ್ನೆಸ್ ಕ್ರಿಯೇಷನ್ ಇಂದ ಮಾರ್ಕೆಟ್ ಕೆಳಗ್ ಬಂತು ಅಂತ ಹೇಳ್ಬೋದು. ಈ ತರ ನನಗೆ ಹೇಗ್ ಅನಲೈಸ್ ಆಗತ್ತೆ, ನನಗೆ ಹೇಗ್ ಗೊತ್ತಾಗತ್ತೆ ಮಾರ್ಕೆಟ್ ಇದು ಸ್ಟ್ರಾಂಗ್ ಇದೆ
ಇದು ಸ್ಟ್ರಾಂಗ್ ಇದೆ ಅಂಡ್ ಮಾರ್ಕೆಟ್ ಇಸ್ ಶಿಫ್ಟಿಂಗ್ ಡೌನ್ವರ್ಡ್ಸ್. ಸೊ ಮಾರ್ಕೆಟ್ ಇಲ್ಲಿಂದಾನೇ ರಿವರ್ಸ್ ಆಗುತ್ತೆ, 300 ಇಂದಾನೇ ರಿವರ್ಸ್ ಆಗುತ್ತೆ. ಅಟ್ ಯಾವ ಪಾಯಿಂಟ್ ಇಂದ ನಾವು ತಗೋಬಹುದು ಅಂತ ಹೇಗ್ ಗೊತ್ತಾಗತ್ತೆ ಅಂತಂದ್ರೆ, ಐ ಹ್ಯಾವ್ ಸಿನಾರಿಯೋಸ್ ಅಕಾರ್ಡಿಂಗ್ ಟು ದಿಸ್ ಆಪ್ಷನ್ಸ್ ಇನ್ ಡಾಟಾ. ಸೊ ಈ ಡಾಟಾ ಮೇಲೆ ನನಗೆ ಕ್ಲಾರಿಟಿ ಇದೆ. ಸೊ ಯಾಕೆ ಮಾರ್ಕೆಟ್ ಡೌನ್ ಬರುತ್ತೆ, ಇವಕ್ಕೆಲ್ಲ ಸಿನಾರಿಯೋಸ್ ಅಂತ ಇದೆ, ಗೇಮ್ ಆಫ್ ಪರ್ಸೆಂಟೇಜ್ ಅಂತ ಇದೆ. ಸೊ ಅಕಾರ್ಡಿಂಗ್ ಟು ದಟ್ ಪಾಯಿಂಟ್ ಮಾರ್ಕೆಟ್ ಮೇಲೆ ಕೆಳಗೆ ಮೂವ್ ಆಗುತ್ತೆ ಅಂಡ್ ಯಾವ ಪಾಯಿಂಟ್ ಗೆ ನಾನ್ ತಗೊಳ್ಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ. ಅಂಡ್ ಈ ಏನಿದೆ ಅಲ್ಲ ಎಸ್ ಲೆವೆಲ್ ಅಂತ, ಇದು ರಿವರ್ಸಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಮೆಜಾರಿಟಿಲಿ ಮಾರ್ಕೆಟ್ ರಿವರ್ಸ್ ಆಗುವಂತ ವ್ಯಾಲ್ಯೂಸ್ ಇವೆಲ್ಲ. ಸೊ ಇವನ್ನೆಲ್ಲ ನಿಮಗೆ ಅಕಾರ್ಡಿಂಗ್ ಟು ದ ಸಿನಾರಿಯೋ ಅಂಡ್ ಗೇಮ್ ಆಫ್ ಪರ್ಸೆಂಟೇಜ್ ಥ್ರೂ ನಿಮಗೆ ಗೊತ್ತಾಗುತ್ತೆ. ಇವೆಲ್ಲಾನು ನೀವು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಲರ್ನ್ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಐ ವಿಲ್ ಪರ್ಸನಲಿ ಗೈಡ್ ಯು. ಅಂಡ್ ಯಾರು ಇನ್ನು ನನ್ನ ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗಿಲ್ಲ, ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನನ್ನ ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಮಾಡಿ. ಕ್ಲಾಸಸ್ ನಾನು ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಅದ್ರಲ್ಲಿ ನಿಮ್ಗೆ ಅಪ್ಡೇಟ್ ನ ಕೊಡ್ತೀನಿ. ದಿಸ್ ಈಸ್ ಟ್ರೇಡ್ ದಟ್ ಐ ಹ್ಯಾವ್ ಗಿವನ್ ಆನ್ ಲೈವ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು. ಐ ವಿಲ್ ಶೋ ಯು. ನಾನ್ ಕೊಟ್ಟಿದ್ದು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮಾರ್ಕೆಟ್ ನನ್ ಟಾರ್ಗೆಟ್ ಇದ್ದಿದ್ದು 24,200 ಬಿಕಾಸ್ ವೀಕ್ನೆಸ್ ಆಲ್ರೆಡಿ ಕ್ರಿಯೇಟೆಡ್ ಆನ್ 24,200 ರೇಂಜ್ ಅಲ್ಲಿ. ಸೊ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದ್ದವ್ರಿಗೆ ನಾನ್ ಕೊಟ್ಟಿರೋದು 24,060 ಇಸ್ ಮೈ ಫಸ್ಟ್ ಟಾರ್ಗೆಟ್. ಅಕಾರ್ಡಿಂಗ್ ಟು ದಟ್ ಮಾರ್ಕೆಟ್ ಕಮ್ ಡೌನ್ ಅಂಡ್ ಟಾರ್ಗೆಟ್ ಹಿಟ್ ಆಯ್ತು. ಸೊ ನಾನು ಆಲ್ಮೋಸ್ಟ್ ಟಾರ್ಗೆಟ್ ಹಿಟ್ ಅಂತ ಕೊಟ್ಟಿದ್ದೆ. ಅಂಡ್ ನನ್ ಟ್ರೇಡ್ ಇದ್ದಿದ್ದು ಟಾರ್ಗೆಟ್ ಇದ್ದಿದ್ದು 24,200 ಅಂಡ್ 24,210 ನಿಯರ್ ಐ ಹ್ಯಾವ್ ಎಕ್ಸಿಟೆಡ್ ಮೈ ಟ್ರೇಡ್. ದಿಸ್ ಇಸ್ ದ ಒನ್ ಬೆಸ್ಟ್ ಟ್ರೇಡ್. ಐ ಹ್ಯಾವ್ ಕ್ಯಾಚ್ ಮ್ಯಾಕ್ಸಿಮಮ್ ಟ್ರೇಡ್ ಇನ್ ಪಾಯಿಂಟ್ಸ್ ಇನ್ ದಿಸ್ ಟ್ರೇಡ್. ಸೊ ಹಾಗಾಗಿ ನಾನು ಇವತ್ತು ಮಲ್ಟಿಪಲ್ ಟ್ರೇಡ್ ಮಾಡಕ್ ಆಗಿಲ್ಲ. ಸೊ ಅದಾದ್ಮೇಲೆ ಯಾವ ಟ್ರೇಡ್ ಮಾಡಕ್ ಹೋಗಿಲ್ಲ. ಎನಲೈಸಿಸ್ ಬೇಕು, ನಾಲೆಜು ಬೇಕು ಅಂದ್ರೆ ಪ್ಲೀಸ್ ಜಾಯಿನ್ ಅಂತ ಹೇಳ್ತೀನಿ. ನಾಳೆಗೆ ಅಂದ್ರೆ ನಾಳೆ ವೀಕ್ಲಿ ಎಕ್ಸ್ಪೈರ್ ಇರೋದ್ರಿಂದ ನಾಳೆಗೆ ಯಾವ್ಯಾವ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗತ್ತೆ ಅಂಡ್ ನಮ್ಗೆ ಎಲ್ಲಿ ಇರೋ ಟ್ರೇಡ್ ಸಿಗ್ಬೋದು ಅನ್ನೋದ್ರ ಬಗ್ಗೆ ನಾವಿವತ್ತು ನೋಡೋಣ. ಸೊ ನಾಳೆಗೆ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ನೋಡೋದಾದ್ರೆ ಮಾರ್ಕೆಟ್ ಈಸ್ ಕ್ಲೋಸಿಂಗ್ ಅರೌಂಡ್ 24,200 ರೇಂಜ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಅಂಡ್ ಮೈ ಇಮಿಡಿಯೇಟ್ ಅಲ್ಲ, ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 24,150 ಇಸ್ ಫಸ್ಟ್ ಸಪೋರ್ಟ್, 24,100 is a second support, and important resistance ಬಂದ್ಬಿಟ್ಟು 24,260 acts as a very important support, and also 24,320 acts as a very important resistance ಅಂತ ಹೇಳ್ಬೋದು. ಯಾಕಂತಂದ್ರೆ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಇದೇ ರೇಂಜ್ ಅಲ್ಲಿ ಸಸ್ಟೈನ್ ಆದ್ರೆ ಮಾರ್ಕೆಟ್ ಇಸ್ ಕ್ಲೋಸ್ಡ್ ಫ್ಲಾಟ್ ಅಟ್ ಎಕ್ಸ್ಪೈರಿ. ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಮಾರ್ಕೆಟ್ ಏನಾದ್ರೂ 260 ಬ್ರೇಕ್ 280 ಬ್ರೇಕ್ ಆಗಿ ಮೇಲೆ ಏನಾದ್ರೂ ಸಸ್ಟೈನ್ ಆದ್ರೆ ನಾವು ಅಪ್ವರ್ಡ್ ನ ನೋಡ್ಬೋದು ಡೈರೆಕ್ಷನ್ ಮಾರ್ಕೆಟ್. ನಾವ್ ಇಲ್ಲಿಂದ ಸ್ಕ್ಯಾಲ್ಪ್ ಮಾಡ್ಬೋದು. ವಿ ಹ್ಯಾವ್ ಗಾಟ್ ಗುಡ್ ಪಾಯಿಂಟ್ಸ್ ಹಿಯರ್. ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಇದೇ ತರ ವೀಕ್ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಿ 150 ಕೆಳಗಡೆ ಏನಾದ್ರೂ ಟ್ರೇಡ್ ಆಗಿ ಸಸ್ಟೈನ್ ಆದ್ರೆ ಡೆಫಿನೆಟ್ಲಿ ನಾವು 24,100 to 24,000 ಲೋವರ್ ಸಪೋರ್ಟ್ ನ ನಾವು ನೋಡ್ಬೋದು ನಾಳೆಗೆ. ಬಿಕಾಸ್ ನಾಳೆ ವೀಕ್ಲಿ ಎಕ್ಸ್ಪೈರಿ ಇರೋದ್ರಿಂದ ಏನಾದ್ರೂ ಆಗ್ಬೋದು. ಮಾರ್ಕೆಟ್ ಫ್ಲಾಟ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗ್ಬೋದು. ಎಲ್ಲ ಬೋತ್ ಪುಟ್ ಅಂಡ್ ಕಾಲ್ ರೈಟರ್ಸ್ ನಮ್ ಸ್ಟ್ರೈಕ್ ಪ್ರೈಸ್ ಪ್ರೀಮಿಯಂ ನ ಝೀರೋನು ಮಾಡ್ಬೋದು, ಇಲ್ಲ ಪುಟ್ ಅಥವಾ ಕಾಲ್ ಸೈಡ್ ಪ್ರೀಮಿಯಂ ನ ಬ್ಲಾಸ್ಟ್ ಮಾಡ್ಬೋದು. ಸೊ ಗೈಸ್ ಸೇಫ್ ಟ್ರೇಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. And one important message for you antandre, this content and information is only for education purpose, not for any investment advice. Thank you so much.